ನನಗೆ ಇಂಪಾರ್ಟೆಂಟ್ ಇದು ಅಂತ ಅಂದ್ರೆ ನಾವು ಕೃಷಿ ಬಗ್ಗೆ ಮಾತಾಡ್ತಿದ್ವಿ. ಯಾಕೆ ಗೊತ್ತಾ, ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಾಮಾನ್ಯ ಜನಗಳು ನಮಗೆ ರಾಜಕಾರಣಿಗಳ ಈ ಡೋಂಗಿತನ ಮತ್ತು ಈ ಆಡಂಬರ, ಅವರ ಸುಳ್ಳು ಭರವಸೆಗಳು, ಈ ಪೊಳ್ಳು ನಾಟಕಗಳು, ಇದನ್ನೆಲ್ಲ ನೋಡಿ 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 ಈಗ ಒಂಥರ ಹೆಂಗಾಗಿದೆ ಅಂದ್ರೆ ದಪ್ಪ ಚರ್ಮದ ರಾಜಕಾರಣಿಗಳು, ದಪ್ಪ ಚರ್ಮದ ಸರ್ಕಾರ ಆಗಿರೋದ್ರಿಂದ ವಿರೋಧ ಮತ್ತು ಆಡಳಿತ ಪಕ್ಷ ಎರಡಕ್ಕೂ ಸೇರಿಸಿ ಹೇಳ್ತಾ ಇರೋದ್ರಿಂದ ನಾವಿವಾಗ ಯಾವ ಮೈಂಡ್ ಸೆಟ್ ಬಂದಿದ್ವಿ, ನಾವು ಇನ್ ದ ಸೆನ್ಸ್ ಜನ ಯಾವ ಮೈಂಡ್ ಸೆಟ್ ಬಂದಿದೀವಿ ಅಂದ್ರೆ ನಮಗೇನ್ ಬದುಕಕ್ಕೆ ಅನುಕೂಲ ಆಗುತ್ತಾ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೀವು ಹೇಳಿದ್ದು ನಾನು ಇಲ್ಲ ಅಂತ ಅಲ್ಲಗಳಿತಲ್ಲ, ಆದ್ರೆ ಈಗ ನೀವು ಹೇಳ್ತೀರಾ ಜನ ಸ್ವಾವಲಂಬಿ ಆಗ್ಬೇಕು, ಆಮದುಗಳನ್ನು ಕಮ್ಮಿ ಮಾಡ್ಬೇಕು, ದೇಶದ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು. ನೋಡಿ ಸಿಂಧೂರ, ನಾವು ನಮ್ಮ ಮನೇಲಿ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ, ನಮ್ಮ ಊರಿದ್ದು, ನಮ್ಮ ದೇಶದ, ನಮ್ಮ ರಾಜ್ಯದ್ದು. ಅದ್ರಲ್ಲಿ ತಪ್ಪೇನಿದೆ? ಸ್ವಾವಲಂಬಿಯಾಗಿ ಅಂತ ಕರೆ ಕೊಟ್ಟರೆ you cannot impose that to somebody else. ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಸ್ವದೇಶಿ ಅವತ್ತಿಂದ ಹೇಳ್ತಾ ಇದ್ದಾರೆ. ಆದ್ರೆ ಅದು ಹೇಳಬಾರದು. ಪೊಲಿಟಿಕಲ್ ಡೈಲಾಗ್ ಅಲ್ಲಿ ನಾನು ಇಲ್ಲ. ಅವ್ರು ಹಾಕೊಂಡು ಬರ್ತಾ ಇರೋ ಬಟ್ಟೆಗಳು, ಕೂಲಿಂಗ್ ಗ್ಲಾಸ್ಗಳು, ಕೋಟುಗಳೆಲ್ಲ ಯಾವ್ದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಅವು ಗೊತ್ತಾಗುತ್ತೆ. ಅದು ಅಲ್ಲಲ್ಲ, ಅದು ಅವರವರ ಸಾಮರ್ಥ್ಯ, ಅದು ಇರ್ಬೋದು. ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳುದೇನಂದ್ರೆ ಈ ಪರ್ಟಿಕ್ಯುಲರ್ ಸಮಯದಲ್ಲಿ ಜಾಗತಿಕ ಬಿಕ್ಕಟ್ಟಿರುವಾಗ ಇಲ್ಲ, ಜಾಗತಿಕ ಬಿಕ್ಕಟ್ಟಿರುವಾಗ ನಾವು ದೇಶದ ಜೊತೆ ಕೈ ಜೋಡಿಸಬೇಕು. ಅಲ್ಲ, ನೀವು ಅದನ್ನೆಲ್ಲ ಹೇಳಿ, ಆದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ಮೇಡಮ್, ಗಾಂಧೀಜಿ ಸ್ವದೇಶಿ ಬಳಸಿ ಅಂತ ಹೇಳೋರು, ಸ್ವದೇಶಿ ಬಳಸಿ ಅಂತ ಹೇಳೋರು, ಸ್ವದೇಶಿ ಉತ್ಪನ್ನಗಳನ್ನ ಇಲ್ಲಿ ರೆಡಿ ಮಾಡಿ ಅಂತ ಹೇಳೋರು, ಯಾಕೆ ಬೇರೆ ಫಾರಿನ್ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡ್ಬೇಕು? ಅದು ಹಂಗೆ ಬಂದ್ರೆ ಸಾಮರ್ಥ್ಯ ಆಗ್ಬಿಡುತ್ತಾ? ಇವಾಗ ದುಂದು ವೆಚ್ಚ ಕಡಿಮೆ ಮಾಡಿ, ಅದು ದುಂದು ವೆಚ್ಚ ಅಲ್ಲ, ರಾಜ್ಯದಲ್ಲೇ ಉತ್ಪಾದನೆ ಮಾಡಿ ಅಥವಾ ಆಮದು ಮಾಡಿ ಕಮ್ಮಿ ಮಾಡಿ, ತಪ್ಪೇನಿದೆ ಅದರಲ್ಲಿ? ದೇಶದ ಒಳ್ಳೆದಕ್ಕಲ್ವಾ, ದೇಶದ ಆರ್ಥಿಕ ಸುರಕ್ಷತೆ ಆಗಲ್ವಾ ಇದರಲ್ಲಿ? ನೀವು ಹೇಳಿದ್ರಿ ಕರೆಕ್ಟ್. ಈಗ ಇದುವರೆಗೆ ಅದು ನಡೆದಿತ್ತು, ಇನ್ನು ಮುಂದೆ ಚೇಂಜ್ ಆಗ್ಬೋದು, ಸ್ವದೇಶಿ ವಸ್ತುಗಳನ್ನ ಯೂಸ್ ಮಾಡಬಹುದು. ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಸ್ವದೇಶಿ ವಸ್ತು ಯೂಸ್ ಮಾಡಿ ಅವರು ಕೂಡ ಬೇರೆಯವರಿಗೆ ಬೆಂಚ್ ಮಾರ್ಕ್ ಸೆಟ್ ಮಾಡಬಹುದು. ಇವಾಗ ತಾನೇ ಅವರು ಬೆಂಗಾವಲ್ನ ಕಟ್ ಮಾಡಿದ್ದಾರೆ ಅಲ್ವಾ? ಅವರು ದೇಶದ ಪ್ರಧಾನಮಂತ್ರಿ ಕರೆ ಕೊಡ್ತಾರಂದ್ರೆ ಅದಕ್ಕೊಂದು ವ್ಯಾಲಿಡ್ ರೀಸನ್ ಇದ್ದೇ ಇರುತ್ತೆ. ನಾವ್ ಅದನ್ನ ಇಲ್ಲ ಅಂತ ನಾವ್ ಯಾರು ಹೇಳ್ತಿಲ್ಲ. ಬಟ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಸಂಬಡಿ ಎಲ್ಸ್, ಯು ಹ್ಯಾವ್ ಟು ಪಾಯಿಂಟ್ ದಿಸ್ ಆಲ್ಸೋ ಅಂತ ಹೇಳ್ತಾ ಇದೀವಿ ಅಷ್ಟೇ. ನನ್ನ ಇಂಟೆನ್ಷನ್ ಇಷ್ಟೇ. ನಮ್ಮ ಸಿಎಂ ಅವರು ಕಮ್ಮಿ ಮಾಡ್ತಾರೆ. ಈಗ ಒಂದು ವಿಚಾರ, ಸಾವಯವ ಕೃಷಿಯನ್ನ ಬಳಸಬೇಕಾಗಿದ್ದು ಬಹಳ ಮುಖ್ಯ. ಯಾಕಂದ್ರೆ ಮುಂದಿನ ಪೀಳಿಗೆಗೂ ಸಹ ನಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ಇದು ದೇಶದ ಪ್ರಧಾನಿಯವರು ಹೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿ ಇದನ್ನು ಸ್ವಾಗತ ಮಾಡೋದ್ರ ಜೊತೆಗೆ ಮುಂದಿನ ಪೀಳಿಗೆಗೂ ನಾವು ನೋಡಬೇಕಾಗಿದೆ. ಯಾಕಂತಂದರೆ ಈ ರಸಗೊಬ್ಬರ ಬಳಕೆ ಬಳಸಿ ಹಾಳಾಗಿ ಹೋಗೋ ಬದಲು ನಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ಸಹ ನಾವು ಗಮನಿಸಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿ ಅತಿ ಹೆಚ್ಚು ಸಾವಯವವನ್ನು ಬಳಸುವಂಥ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ 50 ವರ್ಷಗಳ ನಮ್ಮ ತಂದೆ ಕಾಕ ಅವರೆಲ್ಲ ಅದೇ ಪದ್ಧತಿಯನ್ನು ಬಳಸ್ತಾ ಇದ್ರು. ಅದರ ಮೂಲಕ ನಾವು ನಡ್ಕೊಂಡು ಹೋದ್ರೆ, ಅದರ ಮೂಲಕ ಸಾವಯವನ್ನ ಮಾಡಿದ್ರೆ ಅತ್ಯಂತ ಉತ್ತಮವಾಗಿ ಕೃಷಿಯನ್ನು ಬಳಸಬಹುದು. ಸುಬ್ರಹ್ಮಣ್ಯಜಿ, ನನಗೆ ನಿಮ್ಮಿಂದ ಒಂದು ಉತ್ತರ ಸಿಗಲಿಲ್ಲ. ಒಂದು ಚಿನ್ನದ ಬಗ್ಗೆ ಕೇಳಿದೆ ನಾನು. ಓವರ್ ಅ ಪೀರಿಯಡ್ ಅಲ್ಲಿ ಅದು ಓವರ್ ನೈಟ್ ಜಾಸ್ತಿ ಆಗಿರೋದಕ್ಕೆ ಒಂದು ಇಂಪೋರ್ಟ್ ಡ್ಯೂಟಿ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ. ಯಾಕೆ ಇಂಪೋರ್ಟ್ ಡ್ಯೂಟಿ ಚಾರ್ಜಸ್ ನ ಜಾಸ್ತಿ ಮಾಡಿದ್ದಾರೆ? ಬಿಕಾಸ್ ಆಫ್ ಇದು ಡಾಲರ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಒಂದು. ಇನ್ನೊಂದು, ಒಂದು ವರ್ಷದಲ್ಲಿ ಏನಾದ್ರು, ಇನ್ನು 6 ತಿಂಗಳು ವರ್ಷದಲ್ಲಿ ಚಿನ್ನ ಏನಾದ್ರು ಡ್ರಾಸ್ಟಿಕ್ ಆಗಿ ಡೌನ್ ಆಗುತ್ತಾ? ಇಲ್ಲ ಮೇಡಮ್, ಡ್ರಾಸ್ಟಿಕ್ ಆಗಿ ಡೌನ್ ಏನು ಆಗೋದಿಲ್ಲ. ಸ್ಲೈಟ್ಲಿ ಕಡಿಮೆ ಆಗ್ಬೋದು. ಈ ತರ ಏನಾದ್ರು ಕರೆ ಕೊಟ್ಟು ಜನ ಒಪ್ಕೊಂಡು ಅದಕ್ಕೆ ಒಂದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಹಿಂದೆನೂ 15,000 ರೀಚ್ ಆಗಿದ್ದು ಗೋಲ್ಡ್ ಪ್ರೈಸ್ ಆಲ್ ಆಫ್ ಎ ಸಡನ್ 11,000, 11,500, 12,000 ಬಂದು ನಿಂತ್ಕೊಂಡು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ನಾವು ಒಂದೇ ಇದು ಅಂತ ಹೇಳಕ್ಕಾಗಲ್ಲ. ಲಾಸ್ಟ್ ಟೈಮ್ ಒಂದು ಡಿಸ್ಕಷನ್ ಅಲ್ಲಿ ಕೂಡ ಹೇಳಿದ್ವಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಇನ್ನೂ ಕೂಡ ಅಂತೇಳಿ. ಬಟ್ ಆಫ್ಟರ್ ಸಮ್ ಟೈಮ್ ಅದು ಕಡಿಮೆ ಆಗಿದೆ. ಸೊ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗೋದಿಲ್ಲ, ಸ್ಲೋ ಆಗಿ. ಯಾಕಂದ್ರೆ ಜನ ಕನ್ಸಂಪ್ಷನ್ ಕಡಿಮೆ ಮಾಡೋದಿಲ್ಲ ಅಷ್ಟು. ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈಗ ಏನಾಗುತ್ತೆ ಗೊತ್ತಾ, ಹಿಂಗ ಅಂದಿದ ತಕ್ಷಣ ಇನ್ನೂ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಹೇಳಿ 15,000 ಇದ್ದಾಗಲೂ ಅದು ತಗೊಂಡ್ಬಿಡೋಣಪ್ಪ ಅಂತ ಅನ್ಕೊಳ್ಳೋರು ಬಹಳ ಜನ ಇದ್ದಾರೆ. ಅದೇ ಪ್ಯಾನಿಕ್ ಬೈಯಿಂಗ್. ಎಸ್, ಪ್ಯಾನಿಕ್ ಬೈಯಿಂಗ್. ಇವಾಗ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್, ಈಗ ಗೋಲ್ಡ್, ETF ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಪ್ರಮೋಷನ್ ಆಗಬೇಕು. ಬರೀ ಇದೇನಾಗಿದೆ, ಆರ್ಟಿಕಲ್ಸ್ ಆಫ್ ಆಸ್ಟೆನ್ಸಿಯೇಷನ್ ಅಂತ ಕರೀತಾರೆ ಎಕಾನಮಿಯಲ್ಲಿ, ತೋರ್ಪಡಿಕೆಯ ಆರ್ಟಿಕಲ್ಸ್ ಅಂತ. ಇವೆಲ್ಲ ಬರೀ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲ. ಆಫ್ಕೋರ್ಸ್ ಹೇಳಲಿಕ್ಕಿದೆ, ನಮ್ಮ ತಾಯಂದ್ರಿಗೆ ಏನೋ ಅರ್ಜೆಂಟ್ ಇದ್ದಾಗ ಅಡವಿಡೋದಕ್ಕೆ ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ತೋರಿಸ್ಕೊಳ್ಳೋದಕ್ಕೆ ಬೇಕೇ ಬೇಕು. ಅದು ಏನೇ ಕಾರಣಕ್ಕೂ ನಾವು ಕಡಿಮೆ ಮಾಡ್ಕೊಳ್ಳೋ ಕಾಂಪ್ರಮೈಸ್. ಚಿನ್ನ ಏನಂತಂದ್ರೆ ಮಹಿಳೆಯರ ಆಜನ್ಮಸಿದ್ದ ಹಕ್ಕು. ಅದ್ರ ಬಗ್ಗೆ ಜನಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗಬೇಕು. ಸ್ಲೋ ನಾನು ಈ ವಾಹಿನಿ ನೋಡೋ ಹೆಣ್ಮಕ್ಳಿಗೆ ಒಂದು ಮಾತಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವರು ಚಿನ್ನ ತಗೋಬಿಡಿ ಅಂದ ತಕ್ಷಣ ನೀವೇನು ಟೆನ್ಷನ್ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಚಿನ್ನ ತಗೊಳ್ಳೇಬೇಡಿ ಅಂತ ಅವ್ರು ಹೇಳಿಲ್ಲ.
ಆದಷ್ಟು ದೇಶದ ಒಂದು ದುಡ್ಡು ಆರ್ಥಿಕ ಜಾಸ್ತಿ ಸುರಕ್ಷತೆಗೋಸ್ಕರ ಇದ್ರೆ ತಗೊಳ್ಳಿ. ಒಂದು ಸಾಲ ಮಾಡಿ ತಗೊಳಕ್ ಹೋಗ್ಬೇಡಿ ಅಥವಾ ತಗೊಳ್ಳೇಬೇಡಿ ಅಂತ ಮನೆಯ ಯಜಮಾನರಿಗೆ ಮನೆಯವರಿಗೆ ಚಿನ್ನದ ಬಗ್ಗೆ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಖಂಡಿತ ಒಂದು ದೇಶದ ಪ್ರಧಾನಿ ಕರೆ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ನಿಮ್ ಫಂಕ್ಷನ್ಗೆ ಅಥವಾ ಒಂದು ಮದುವೆ ನಡೀತಾ ಇದೆ ತಗೋಬೇಡಿ ಅಂತ ಹೇಳಿದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಬೇಕಾದ್ರೆ ಮಾತ್ರ ತಗೊಳ್ಳಿ, ಸಾಧ್ಯ ಆದ್ರೆ ಅದನ್ನು ಕಡಿತಗೊಳಿಸಿ ಅಂತ ನಾನು ಈ ಮುಖಾಂತರ ಹೇಳ್ತೇನೆ. ಅವ್ರು ಹೇಳಿದ ಅರ್ಥ ಆತರ ಅದನ್ನು ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ, ಅದಕ್ಕೆ ನೀವು ಕಿವಿ ಕೊಡಬೇಡಿ ಅಂತ. ಮೇಡಮ್ ಏನಾಗುತ್ತೆ ಈಗ 1991 LPG ಅಂತೇಳಿ ಇವತ್ತು ನಾವು LPG ಬಗ್ಗೆ ಜಾಸ್ತಿ ಮಾತಾಡ್ತೀವಿ. 91 ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಇವತ್ತು ಅದರ ಅಗತ್ಯ ಇಲ್ಲದೆ ಇರ್ಬೋದು. ಇವತ್ತು ಸಿನಾರಿಯೋ ಬೇರೆ ಇದೆ, ಅವತ್ತಿನ ಸಿನಾರಿಯೋ ಬೇರೆ ಇದೆ. ಆ LPG ಥರದ ಒಂದು ಇಕನಾಮಿಕ್ ರಿಫಾರ್ಮ್ಸ್ ತರುವಂಥವ್ರು ಯಾರು ಅನ್ನೋದು ಪ್ರಶ್ನೆ ಬರ್ತಾ ಇದೆ ಇವತ್ತಿನ ದಿವಸ. ಯಾಕೆಂದರೆ ಆ ಥರದವ್ರು ಯಾರು ಮುಂದೆ ಬರ್ತಾ ಇಲ್ಲ, ಕಾಣಿಸ್ತಾನೂ ಇಲ್ಲ ನಮಗೆ. ಮೊದಲೆಲ್ಲ ಫೈನಾನ್ಸ್ ಮಿನಿಸ್ಟ್ರು ಅವರು ಬಂದು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟು ಜನಕ್ಕೆ ಒಂದು ಧೈರ್ಯ ತುಂಬ. ಬಟ್ ಇನ್ನೊಂದು ಏನ್ ಆಗ್ಬೇಕಾಗಿದೆ ನನಗೆ ಇನ್ನೊಂದು ಏನ್ ಅನ್ಸುತ್ತೆ ಅಂದ್ರೆ, ನನಗೆ ಅಂದ್ರೆ ಬಹಳ ಜನಕ್ಕೆ ಅನ್ಸದೆ, ಜಸ್ಟ್ ಅವ್ರು ಬಂದು ಹಿಂಗೆ ಹೇಳೋದಕ್ಕಿಂತ ಇನ್ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಜನಕ್ಕೆ ಅರ್ಥ ಆಗ್ತಿತ್ತು, ಬೇಕಿತ್ತು. ಅದು ನೀವು ಬಿಜೆಪಿ ಅವ್ರಿಗೆ ಬೇಡವೇನೋ, ನಿಮಗ್ ಬೇಡವೇನೋ ಪರವಾಗಿಲ್ಲ, ನಮಗ್ ದೇಶ ಆದೇಶ ಕೊಟ್ಟದಲ್ಲ ಅಥವಾ ನಾನು ಅದು ಆದೇಶನೋ ಅಥವಾ ಹಂಗೆ ಹೇಳಿದ್ರು ಐ ಆಮ್ ನಾಟ್ ಡಿಸ್ಕಸಿಂಗ್ ಅಬೌಟ್ ಇಟ್. ನಾನು ಹೇಳ್ತಾ ಇರೋದು ಅವ್ರು ಹೇಳಿದ್ದನ್ನ ನಾವು ಪಾಲಿಸಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪಾಲಿಸದೇ ಇರೋರು ಏನಾದ್ರು ಮಾಡ್ಕೊಳ್ಳಿ, ದುಡ್ಡಿದ್ರೆ ಚಿನ್ನ ತಗೊಳ್ಳಿ, ಇನ್ವೆಸ್ಟ್ ಮಾಡ್ಕೊಳ್ಳಿ, ಅದು ಅವ್ರವ್ರು ಇಷ್ಟು ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಾಟ್ ಐ ಆಮ್ ಟೆಲ್ಲಿಂಗ್, ನನಗೆ ನಿಮ್ಗೆ ಅರ್ಥ ಆದಷ್ಟು ಎಲ್ರಿಗೂ ಅರ್ಥ ಆಗ್ಬೇಕು ಅಂತ ಇಲ್ಲ, ಅಥವಾ ಬಿಜೆಪಿ ಅವ್ರಿಗೆ ಅರ್ಥ ಆದಷ್ಟು ಬಿಜೆಪಿ ಅಷ್ಟು ಸ್ಮಾರ್ಟ್ ಆಗಿ ಇಡೀ ದೇಶದ ಜನ ಇದ್ದಾರೆ ಅಂತನೂ ಅರ್ಥ ಅಲ್ಲ. ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು. ಅಫ್ಕೋರ್ಸ್ ನಾನು ತುಂಬಾ ಜನ ಕೇಳ್ತಾ ಇದ್ದೀನಿ, ಇಲ್ಲ ಮೋದಿ ಅವ್ರು ಹೇಳಿದ್ದಾರೆ ಫಾಲೋ ಮಾಡಬೇಕು ಅಂತ ಇರೋರು ಬಹಳ ಜನ ಇದ್ದಾರೆ. ಹಿಂಗ್ ಮಾಡ್ಬಿಟ್ರೆ ಚಿನ್ನದ ಅಂಗಡಿ ಅವರೆಲ್ಲ ಎಲ್ಲಿ ಹೋಗ್ಬೇಕು ಅಂತ ಇರೋರು ಇದ್ದಾರೆ. ಎಷ್ಟೋ ಜನ ಜ್ಯುವೆಲ್ರಿ ಶಾಪ್ ಅವರೇ ಹೇಳ್ತಿದ್ದಾರೆ ವಿ ಹ್ಯಾವ್ ಟು ಫಾಲೋ ದಿಸ್ ಅಂತ ಹೇಳ್ತಿದ್ದಾರೆ. ಸೊ ದರ್ ಆರ್ ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್. ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ, ನನ್ನ ಇನ್ ದ ಸೆನ್ಸ್ ಬಹಳಷ್ಟು ಜನರ ಒಪಿನಿಯನ್ ಏನಂದ್ರೆ, ವ್ಯಾಲಿಡ್ ಪಾಯಿಂಟ್ ನೀವು ಅಲ್ಲ ಒಂದ್ ನಿಮಿಷ, ಏನು ಅಂತಂದ್ರೆ ಯಾಕೆ ನಾವು ಅದನ್ನ ಮಾಡ್ಬೇಕು? ನಾವು ಚಿನ್ನ ತಗೋಬೇಡಿ, ಚಿನ್ನ ಈಗ ತಗೊಂಡ್ರೆ ಏನಾಗುತ್ತೆ, ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಅವ್ರ ಮಾತಲ್ಲೇ ಇದೆ ಸಿಂಧು, ಅವ್ರು ಹೇಳಿದ್ದೇನು, ಒಂದು ಜಾಗತಿಕ ಈ ತರ ಕ್ರೈಸಿಸ್ ಇರೋದ್ರಿಂದ 1 year ತನಕ ಸ್ವಲ್ಪ ಸ್ಲೋ ಮಾಡಿ, ಸ್ವಲ್ಪ ತಗೊಳ್ಳೋದಿರಕ್ಕೆ ಸಾಧ್ಯ ಇದೆ ನೋಡಿ, ಮುಂದೂಡಕ್ಕಾಗುತ್ತೆ ನೋಡಿ, ತಗೊಳ್ಳೇಬೇಡಿ ಲೈಫಲ್ಲಿ. ಎಷ್ಟೋ ಜನ ಅದನ್ನೇ ರೀ ಅದು ನನಗೂ ಗೊತ್ತಿದೆ ಅವ್ರು ಏನ್ ಹೇಳಿದ್ರು ಅಂತ. ನಾನು ಹೇಳ್ತಿರೋದು 1 ವರ್ಷದ ತನಕ ಮುಂದೂಡಕ್ ಆಗತ್ತಾ ಅಂದ್ರೆ ಯಾಕೆ, ಆದ್ರಿಂದ ಏನ್ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ. ಜಾಗತಿಕ ಬಿಕ್ಕಟ್ಟಿದೆ, ಈಗಿನ ಪರಿಸ್ಥಿತಿ ಇದೆ ಅಂತ ಹೇಳಿದಾರೆ ಹೊರತು, ಕ್ರೈಸಿಸ್ ಇದೆ ಅಂತ ಹೇಳಿದಾರೆ ಹೊರತು ಬೇರೆ ಏನಿಲ್ಲ. ನಾವು ಆಮದು ಮಾಡುವಂತ ಪರಿಸ್ಥಿತಿ ನೋಡಿ, 3 ತಿಂಗಳಲ್ಲಿ 160% ಅರ್ಥ ಆಯ್ತು. ನಾನು ಇದನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಬೇಕು, 3 ವರ್ಷ 160% ಚಿನ್ನದ ಆಮದು ಜಾಸ್ತಿ ಆಗಿದೆ. ಹೌದ್ರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಈಗ ಒಬ್ಬ ಪ್ರಧಾನಿ ಹೇಳಿದ್ದಾರೆ ಅಂದ್ರೆ ನಾವು ಫಾಲೋ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ಅವ್ರು ಇನ್ನೂ ಅದನ್ನ ಬ್ರೀಫ್ ಆಗಿ ಹೇಳಿದಿದ್ರೆ ಜನಕ್ಕೆ ಇನ್ನೂ ಅರ್ಥ ಆಗಿರೋದು. ಅದು ಸುಗಮ ಮಾಡ್ತಾ ಇತ್ತು ದಾರಿನ, ಯಾರು ಅದನ್ನ ವಿರೋಧ ಮಾಡ್ತಿರ್ಲಿಲ್ಲ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಅವರ ಪಾಯಿಂಟ್ಸ್ ಹೇಳಿದ್ರಲ್ಲ, ಅದನ್ನ ಬ್ರೀಫಿಂಗ್ ಕೊಡ್ಬೇಕಾಗಿತ್ತು. ಚಿನ್ನ ತಗೋಬಾರ್ದು ಅಂತಂದ್ರೆ ಓಕೆ, ಅದಕ್ಕೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ನಾವೇನಾದ್ರೂ ಮಾಡಕ್ ಅವಕಾಶ ಇದೆಯಾ ನಮಗೆ? ನಾನು ನಿಮ್ಗೆ ಮೊದಲ ಒಂದು ಪಾಯಿಂಟ್ ಬ್ರೀಫಿಂಗ್ ಇಸ್ ಒಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ಅವ್ರು ಮೊದಲು ನಾನು ಹೇಳಿದ್ದೇನು ಗೊತ್ತಾ, ಟ್ರಂಪ್ ಇವರಿಗೆ ಇರಾನ್ಗೆ ಯಾವಾಗ ಶಾಂತಿ ಪ್ರಸ್ತಾಪ ಸ್ಟಾಪ್ ಆಯ್ತು ಅಂತ ಹೇಳ್ದ, ಆ ಕ್ಷಣಕ್ಕೆ ಹೇಳಿದಾರೆ ಅಂತ ಹೇಳಿದ್ರೆ ಯುದ್ಧ ಮುಂದುವರೆದ್ರೆ ತೊಂದರೆ ಆಗ್ಬೋದು, ದೇಶದ ಆರ್ಥಿಕತೆ ಏನಾದ್ರೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಬಿಟ್ರೆ ಬೇರೆ ಯಾವುದೇ ನೀವು ಹೇಳಿದಂಗೆ ಹಿಡನ್ ಅಜೆಂಡಾ ಎಲ್ಲ ಏನು. ಇವರ ಲೀಡರ್ ಹೇಳಿ ಪ್ರಿಕಾಷನ್ ಕೊಟ್ಟಿದಾರಲ್ಲ, ಕಾಂಗ್ರೆಸ್ ಲೀಡರ್ ಫಸ್ಟ್ ಕೊಟ್ಟಿದ್ದು ಅಂತ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದೀವಿ. ರಾಹುಲ್ ಗಾಂಧಿ ಅವತ್ತೇ ಹೇಳಿದ್ರು ಅಂತ ಹೇಳಿ.